ನಮಸ್ತೆ ವೀಕ್ಷಕರೇ, ಮಹತೋಬಾರ ಕೋಟೆಕೇರಿ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ವತಿಯಿಂದ ಮುಷ್ಟಿ ಕಾಣಿಕೆ ಸಮರ್ಪಣಾ ಕಾರ್ಯಕ್ರಮ ಹಾಗೂ ಮನವಿ ಪತ್ರ ಬಿಡುಗಡೆ ಜೂನ್ 17ರಂದು ನೆರವೇರಿತು. ಬೆಳಿಗ್ಗೆ ಗಣಹೋಮ, ರೇವಂತಸ್ವಾಮಿ ಪೂಜೆ, ಮಹಾಪೂಜೆ, ಮುಷ್ಟಿ ಕಾಣಿಕೆ ಸಮರ್ಪಣೆ ಬಳಿಕ ಸಭಾ ಕಾರ್ಯಕ್ರಮ ಮತ್ತು ಮನವಿ ಪತ್ರ ಬಿಡುಗಡೆ ನಂತರ ಅನ್ನ ಸಂತರ್ಪಣೆ ನಡೆಯಿತು. ಈ ಎಲ್ಲಾ ಕಾರ್ಯಕ್ರಮದ ವಿಶೇಷ ವರದಿ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಬಾಲ್ಕೂರಿನ ಕೋಟೆಕೆರೆ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಮುಷ್ಟಿ ಕಾಣಿಕೆ ಸಮರ್ಪಣೆ ಹಾಗೂ ಮನವಿ ಪತ್ರ ಬಿಡುಗಡೆ ಕಾರ್ಯಕ್ರಮ ಸಂಪನ್ನಗೊಂಡಿತು. ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಸುಗ್ಗಿ ಸುಧಾಕರ್ ಶೆಟ್ಟಿಯವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಕೋಟ ಶ್ರೀ ಅಮೃತೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಆನಂದ್ ಸಿ ಕುಂದರ್ ಅವರು ಪಾಲ್ಗೊಂಡಿದ್ದರು. ವೇದಿಕೆಯಲ್ಲಿ ಬಾರ್ಕೂರು ಚರ್ಚಿನ ಧರ್ಮಗುರು ರೊನಾಲ್ಡ್ ಮಿರಾಂಧಾ, ಕೃಷ್ಣ ಪ್ರಸಾದ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ನ ಮಾಲೀಕರಾದ ಸಂಪತ್ ಕುಮಾರ್ ಶೆಟ್ಟಿ, ಪತ್ರಕರ್ತರಾದ ಕೆಸಿ ರಾಜೇಶ್ ಸೇರಿದಂತೆ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷರಾದ ಬಾರ್ಕೂರು ಶಾಂತಾರಾಮ್ ಶೆಟ್ಟಿ, ಗೌರವಾಧ್ಯಕ್ಷರಾದ ಆಕಾಶ್ ರಾಜ್ ಜೈನ್, ಉದ್ಯಮಿಗಳಾದ ವಿಠಲ್ ಹೆಗಡೆ ಬೆಳಗಾವಿ, ಬೆಂಗಳೂರಿನ ಹೋಟೆಲ್ ಉದ್ಯಮಿ ಸುಧಾಕರ ಸೂರಾಲು, ಉದ್ಯಮಿ ವಿಜಯ್ ಶೆಟ್ಟಿ ಹವರಾಲು, ಉಪಾಧ್ಯಕ್ಷರಾದ ಶ್ರೀನಿವಾಸ್ ಶೆಟ್ಟಿಗಾರ್ ರಂಗನಕೆರೆ, ಕೆ ಚಂದ್ರಶೇಖರ್ ಶೆಟ್ಟಿ ಬಾರ್ಕೂರು, ಜ್ಯೋತಿಷಿ ರಮೇಶ್ ಭಟ್, ಏಕನಾಥೇಶ್ವರಿ ದೇವಸ್ಥಾನದ ಆಡಳಿತ ಸಮಿತಿ ಅಧ್ಯಕ್ಷರಾದ ಅಣ್ಣಯ್ಯ ಶೇರಿಗಾರ್ ಅಜ್ಜಿಮನೆ, ಉದ್ಯಮಿ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ, ದೇವಸ್ಥಾನದ ಮುಕ್ತೇಸರರಾದ ಮಂಜುನಾಥ ರಾವ್, ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಶೆಟ್ಟಿ, ಪುರೋಹಿತರಾದ ದಾಮೋದರ ಶರ್ಮಾ ಪಾಲ್ಗೊಂಡಿದ್ದರು. ಮುಷ್ಟಿ ಕಾಣಿಕೆಯ ಅಂಗವಾಗಿ ಗಣಹೋಮ, ರೇವಂತಸ್ವಾಮಿ ಪೂಜೆ, ಮಹಾಪೂಜೆ ಮತ್ತಿತರ ಕಾರ್ಯಕ್ರಮಗಳು ಬಳಿಕ ಅನ್ನ ಸಂತರ್ಪಣೆ ಸಂಪನ್ನಗೊಂಡಿತು. ಬಂಧುಗಳೇ, ಬಾರಕೂರು ದೇವಾಲಯಗಳ ಬೀಡು. ಇಲ್ಲಿ ಬಂದವರನ್ನೆಲ್ಲ ನಾವು ಸ್ವಾಗತಿಸಬೇಕು ಅಂತಿಲ್ಲ. ಯಾಕೆಂದ್ರೆ ನೂರಾರು ದೇವಾಲಯಗಳು ಮೈದಳೆದು ನಿಂತು ಅಧ್ಯಾತ್ಮ ಲೋಕಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ಪುಣ್ಯಭೂಮಿ. ಇಲ್ಲಿ ಬಂದು ಸೇರುವುದಕ್ಕೊಂದು ಭಾಗ್ಯ ಬೇಕು ಅಂತ ಭಾವಿಸಿದ ಆಸ್ತಿಕ ಮಹಾಜನತೆ ಬಹಳ ದೊಡ್ಡ ಸಂಖ್ಯೆಯಲ್ಲಿದೆ. ಆದರೆ ಸಂಪ್ರದಾಯದಂತೆ ಬಂದವರೆಲ್ಲರನ್ನೂ ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಕಾರ್ಯಕ್ರಮದ ಮುಂದಿನ ಹೆಜ್ಜೆ ನೀಡೋಣ. ವಿಜಯ್ ಶೆಟ್ಟಿ ಹವರಾಲು ಮತ್ತು ನಾಯರ್ಬೆಟ್ಟು ರಮೇಶ್ ಭಟ್ ಅವರು ತಾವು ವೇದಿಕೆಯಲ್ಲಿ ಜೊತೆಯಾಗಬೇಕು ಅನ್ನುವಂತಹ ಪ್ರೀತಿಪೂರ್ವಕ ಕೇಳಿಕೆಯೊಂದಿಗೆ ಬಂದಂತಹ ಎಲ್ಲರನ್ನೂ ಕೂಡ ಪ್ರೀತಿಯ ಮಾತುಗಳೊಂದಿಗೆ ಸ್ವಾಗತಿಸುವುದಕ್ಕೆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸುಗ್ಗಿ ಸುಧಾಕರ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರು ಸ್ವಾಗತದ ಮಾತುಗಳನ್ನು ಆಡುತ್ತಾ ಇರುವಂತೆ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀನಿವಾಸ್ ಶೆಟ್ಟಿ ಮತ್ತು ರಾಮಚಂದ್ರ ಕಾಮತ್, ಮಂಜುನಾಥ ಗರಡಿ, ರಜತ್ ಪ್ರವೀಣ್ ಗಡಿಯಾರ್, ಸದಾಶಿವ ಪೂಜಾರಿ, ಕೃಷ್ಣ, ಸತೀಶ್ ಅಮೀನ್, ಶ್ರೇಯಸ್ ಇವರೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ಬಂದು ವೇದಿಕೆಯ ಗಣ್ಯರಿಗೆ ಶಾಲು ಹೊದಿಸಿ ಹೂವನ್ನಿತ್ತು ಸ್ವಾಗತವನ್ನು ಕೋರುತ್ತಾರೆ. ಎಲ್ಲರನ್ನ ನೆನಪಿಸ್ಕೊಳುತ್ತಾ ವೇದಿಕೆ ಮುಂಭಾಗದಲ್ಲಿ ಕುಳಿತ ಎಲ್ಲ ಗಣ್ಯರನ್ನು, ನನಗೆ ಅತ್ಯಂತ ಪ್ರೀತಿಯಾದ, ನನಗೆ ಅತ್ಯಂತ ಮಾರ್ಗದರ್ಶನ ಕೊಟ್ಟಂಥ, ಅತ್ಯಂತ ನಾವು ಮೊದಲು ಈ ದೇವಸ್ಥಾನ ಮಾಡಬೇಕಂತ ಹೇಳಿ ಬಂದವಾಗ ನಾನು ಬಾರ್ಕೂರು ನಡುಮನೆ ಕರುಣಾಕರ್ ಶೆಟ್ಟರನ್ನು ಹೋಗಿ ಭೇಟಿಯಾಗಿದ್ದೆ. ನಾವಂದರೆ ಕೆಲವೊಂದನ್ನು ನೆನಪಿಸ್ಕೊಳ್ಬೇಕಾಗತ್ತೆ. ಆವಾಗ ಅವರು ಒಂದೇ ಮಾತು ಹೇಳಿದರು, ಏನಿಲ್ಲ ನೀವು ಮುಂದೆ ಹೋಗಿ, ಎಲ್ಲ ನಾವು ಮಾಡ್ತೇವೆ, ಹಿಂದಿದ್ದೇವೆ ಅಂತೇಳಿ. ಹಾಗೆ ನಮಗೆ ಮುಂದೆ ಹೋಗ್ತಾ ಇದ್ದಾವಾಗ ಅವರು ಹಿಂದಿಂದೆಲ್ಲ ಸಹಕಾರ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಬಡ್ತಿ ಬೈಲ್ ಭುಜಂಗಣ್ಣ ಹುಬ್ಬಳ್ಳಿಯವರು ಇದ್ದವರು, ಅವರು ಹೇಳಿದ್ದೆ, ನಾನು ನೀವು ಮಾಡಬೇಕಲ್ಲಿ ನಿಂತು ಅಂದರೆ ಇಲ್ಲೆಲ್ಲ ನಮ್ಮದೆಲ್ಲ ವಯಸ್ಸಾಗಿದೆ, ನೀನು ಮಾಡು, ನಿನ್ನ ಹಿಂದೆ ನಾವು ಇದ್ದೇವೆ ಅಂತ ಹೇಳಿ ಭರವಸೆಯೂ ಕೊಟ್ಟಿದ್ದಾರೆ. ಹಾಗೆ ಭಾಳಷ್ಟು ಇವತ್ತು ನಮ್ಮ ಹುಬ್ಬಳ್ಳಿಯಿಂದ ಯತಿರಾಜ್ ಶೆಟ್ಟರು ಬಂದಿದ್ದರು, ಬಾರ್ಕೂರ ಮನೆಯವರೇ. ನಿಮಗೆಲ್ಲ ಕೆಲವರಿಗೂ ಗೊತ್ತಿಲ್ಲ, ಅವರದ್ದು ಭಾಳಷ್ಟು ಹೋಟೆಲ್ ಇದೆ. ಸಾಧಾರಣ ಈಗ ನಿನ್ನೆ ಏನೋ ಕಾಶಿಯಲ್ಲಿ ಒಂದು ಬ್ರ್ಯಾಂಚ್ ಮಾಡಿದರು, ಅದೊಂದು 35ನೇ ಹೋಟ್ಲ್ ಇರಬೇಕು. ಒಂದ್ಸರಿ ಎದ್ದು ನಿಲ್ಲಿ. ಇವರ ಸೇವೆ ಸಹ ಇದೆ. ಅಯೋಧ್ಯದಲ್ಲಿಯೂ ಹೋಟೆಲ್ ಇದೆ, ನೀವು ಯಾರಾದರೂ ಹೋದ್ರೆ ಅವರ ಭೇಟಿಯಾಗಿ ಅಲ್ಲಿ ದರ್ಶನಕ್ಕೂ. ಕಾಶಿಗೆ ಹೋಗೋರು ಭಾಳಷ್ಟು ಜನ ಇದ್ದಾರೆ ದರ್ಶನ ಆಗಿ. ಇದನ್ನೆಲ್ಲ ನಾನು ಯಾಕೆ ಹೇಳ್ತಿದ್ದೆ ಅಂತಲ್ಲಿ ಹೇಳಿದರೆ, ಪುನಃ ಇನ್ನೊಮ್ಮೆ ಹೇಳಬೇಕಾಗ್ತದೆ, ನಾವು ಯಂಗ್ ಸ್ಟಾರ್ಸನ್ನು ಮತ್ತು ಬೇರೆ ಬೇರೆಯವರನ್ನು ನಾವು ಗುರುತಿಸ್ಕೊಳ್ಬೇಕಾಗತ್ತೆ. ಈ ಭಾಗದವರು ಇನ್ನೂ ಕೆಲವರಿದ್ದಾರೆ, ಅವರನ್ನು ಇವತ್ತು ಗುರುತಿಸ್ಕೊಳ್ಳೋದಲ್ಲ, ನಾವು ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಜೋಡಣೆ ಮಾಡ್ಕೊಳ್ತೇವೆ. ಬಾರ್ಕೂರಿನ ಇವತ್ತು ಅಧ್ಯಕ್ಷನಾಗಿ ಮತ್ತು ಎಲ್ಲರನ್ನ ಇದು ಮಾಡಿ ಎರಡನ್ನು ನಾನು ಮಾಡಿ ಮುಗಿಸ್ತೇನೆ. ಬಾರ್ಕೂರಿನ ಹಿರಿಮೆ ಮಹಾರಾಜರ ದೇವಸ್ಥಾನ ಅಂತ ಹೇಳಿ ಇವತ್ತು ಮುಷ್ಟಿ ಕಾಣಿಕೆ ಇಟ್ಟಂಥ ಕಾರ್ಯಕ್ರಮದಲ್ಲಿ ಎಲ್ಲರೂ, ಇಡೀ ಬಾರ್ಕೂರಿನ ಸುತ್ತಮುತ್ತಲಿನ ಎಲ್ಲರೂ ಬಂದಿದ್ದರು. ಅತ್ಯಂತ ಖುಷಿಯಿಂದ ಇನ್ನೊಮ್ಮೆ ಅವರಿಗೆ ನಮಸ್ಕರಿಸಿಕೊಳ್ಳುತ್ತಾ, ಬಾರ್ಕೂರಿನ ದೇವಾಲಯ ನಾವು ನಿಮಗೆ ಮೊದಲೇ ಹೇಳಿದ್ದೇವೆ, ನಾನು ಮೊದಲಿನ ಮೀಟಿಂಗಲ್ಲೇ ಹೇಳಿದ್ದೆ. ಏನಂತಲ್ಲಿ ಹೇಳಿದರೆ, ನಾವು ಬಾರ್ಕೂರನ್ನು ಸಮಗ್ರ ಜೀರ್ಣೋದ್ಧಾರ ತೊಗೊಂಡು ಹೋಗ್ತೇವೆ ಅಂತ. ಬರೀ ಪಂಚಲಿಂಗೇಶ್ವರ ಅಷ್ಟೇ ಮಾಡಿ ಹೋಗುವುದಿಲ್ಲ,
ಎಲ್ಲವದನ್ನು ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಾಡಬೇಕನ್ನುವ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಕಮಿಟಿಯವರೆಲ್ಲ ಸೇರಿ ಒಂದು ನಿರ್ಣಯ ಮಾಡಿದ್ದೇವೆ. ಹಾಗೂ ಊರಿನವರು ಒಂದಿಷ್ಟು ಜನ ಸಹ ನಿರ್ಣಯಕ್ಕೆ ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ನಾವು ಮೊನ್ನೆ ಕೆಲವರಿಗೆ ಕನ್ಫ್ಯೂಸ್ ಅಲ್ಲಿದೆ, ಅದನ್ನು ಒಂದು ಕ್ಲಿಯರ್ ಮಾಡಿಬಿಡ್ತೇನೆ. ಕೆಲವರು ಕೇಳಿದರು ಮುಜರಾಯಿ ಮಿನಿಸ್ಟ್ರು ಬಂದರು, ಇನ್ನು ಕೆಲವರು ಕೇಳಿದರು ನಮ್ಮ HK ಪಾಟೀಲ್ರು ಟೂರಿಸಂ ಮಿನಿಸ್ಟ್ರು ಬಂದರು, ಇನ್ನು ಕೆಲವರು ಕೇಳಿದರು ಸಭಾಪತಿ ಯಾಕೆ ಬಂದರು ಅಂತ. ಮತ್ತು ಸಭಾಧ್ಯಕ್ಷರನ್ನು ಕರೆದಿದ್ದೇವೆ, ಅವರೆಲ್ಲ ಮಾಹಿತಿ ತೊಗೊಂಡಿದ್ರು. ಅವರೀಗ ಮೊನ್ನೆ ಚೇಂಜ್ ಆದವಾಗ ಅವರು ಮಿನಿಸ್ಟರ್ ಆದರು, ನಮ್ಮ ಉಡುಪಿ ಜಿಲ್ಲೆಗೆ ಬರ್ತಾರೆ ಅವರು ಇಲ್ಲಿ ಬರ್ತೇನೆ ಅಂತ ಹೇಳಿದರು. ಕಾರಣ ಇಷ್ಟೇ, ನಾವು ನಮ್ಮ ಇಲ್ಲಿಯ ಶಾಸಕರ ಹತ್ರ ಇವತ್ತು ಇಲ್ಲ, ಅವರೆಲ್ಲರೂ ಬೆಂಗಳೂರಿಗೆ ಹೋಗಿದ್ದರು, ಯಾರ ಶಾಸಕರು ಇಲ್ಲ, ಎಲ್ಲ ಬೆಂಗಳೂರು ಹೋಗಿದ್ದಾರೆ. ಅವರ ಅಭಿಪ್ರಾಯ ತೊಗೊಂಡಿದ್ದೇವೆ. ಯಾಕೆ ಹೇಳ್ತಾ ಇದ್ದೆ ಅಂತೇಳಿ ಹೇಳಿದರೆ, ಅಲ್ಲಿ ಸಭಾಧ್ಯಕ್ಷರು ಮತ್ತು ಸಭಾಪತಿಗಳು ನಮ್ಮ ಶಾಸಕರಿಗೆ ಅಥವಾ MLC ಅವರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕಾಗತ್ತೆ. ಎಲ್ಲಿ ಅಧಿವೇಶನದಲ್ಲಿ ಅಲ್ಲಿ ಮಾತಾಡಬೇಕಾದರೆ ಅವರಿಗೆ ಸಂಪೂರ್ಣ ಮಾಹಿತಿ ಗೊತ್ತಿರಬೇಕು, ಸಭಾಪತಿಗಳಿಗೂ ಮಾಹಿತಿ ಗೊತ್ತಿರಬೇಕು, ಅದಕ್ಕೆ ಸಂಬಂಧಪಟ್ಟ ಮಿನಿಸ್ಟರ್ ಮತ್ತು MLA MLCಗಳಿಗೂ ಮಾಹಿತಿ ಗೊತ್ತಿರಬೇಕು ಬಾರ್ಕೋರಿದ್ದು. ಅದಕ್ಕಾಗಿ ನಾವು ಅವರೇ ಇಬ್ಬರನ್ನು ಕರೆದು ಅವರಿಗೆ ಮನವರಿಕೆ ಮಾಡಿ ಮತ್ತು ಮಿನಿಸ್ಟ್ರು ಇಬ್ಬರನ್ನು ಕರೆದು ಅವರನ್ನು ಮನವರಿಕೆ ಮಾಡಿ 2 MLA ಮತ್ತು MLCಗಳಿಗೂ ಮನವರಿಕೆ ಮಾಡಿ ಇಟ್ಟಿದ್ದೇವೆ. ಈಗ ನೆಕ್ಸ್ಟ್ ಅಧಿವೇಶನದಲ್ಲಿ ಸಂಪೂರ್ಣ ಬಾರ್ಕೋರ ಟೂರಿಸಂ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಒಬ್ಬರು 1 ತಾಸು ಕೊಡ್ತೇನೆಂದರೆ, ನೆಕ್ಸ್ಟ್ ಸಭಾಧ್ಯಕ್ಷರು ಇನ್ನೂ ಯಾರಂತ ನಮ್ಗೆ ಗೊತ್ತಿಲ್ಲ. ಆ ಸಭಾಧ್ಯಕ್ಷರು ನಮಗೆ ಕೊಡ್ತಾರಂತ ಭರವಸೆ ಇದೆ. ಅದನ್ನು ನಾವು ಸಂಪೂರ್ಣ ಹೋಗಿ ಅಲ್ಲಿ ನಿಂತು ಅದನ್ನು ಮಾಡಿಸ್ತೇವೆ. ಇದರ ಉದ್ದೇಶ ನಮ್ಮ ಬಾರ್ಕೋರು ಹಿಂದಿನ ಹೇಗೆ ನಮ್ಮ ಅಜ್ಜ ಪಿಜ್ಜ ಎಲ್ಲರೂ ಹೇಳ್ತಿದ್ದರು ಬಾರ್ಕೋರು ಗತವೈಭವದಲ್ಲಿ ಇದೆ ಅಂತ, ಅದನ್ನೆಲ್ಲ ನಾವು ನೋಡಬೇಕಂತ ಆಸೆ ಇದ್ದ ನೀವು ನಾವು ಅದನ್ನು ನೋಡಬಹುದಂತೇಳಿ ಹೇಳಿ ಪಂಚಲಿಂಗೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಆಗುವ ಸನಿಹದಲ್ಲಿ ಎಲ್ಲ ಕೂಡಿ ಬರ್ತಾ ಇದೆ. ನಮಗೆಲ್ಲ ಆಶ್ವಾಸನೆ ಕೊಡ್ತಾ ಇದ್ದಾರೆ ಎಲ್ಲ ರಾಜಕಾರಣಿಗಳು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಸಹ. ಇಲ್ಲ, ನಿಮ್ಮೊಟ್ಟಿಗೆ ನಾವಿದ್ದೇವೆ, ನಮ್ಮ ಸೇವೆಯನ್ನು ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ. ಆದರೆ ಎಲ್ಲವುದನ್ನು ನಾನು ಮೊದಲೇ ನಮ್ಮಲ್ಲಿ ಹೇಳ್ತಾರಲ್ಲ, ಊಟ ಮಾಡಬೇಕಾದರೆ ಬಾಳೆಲೆ ಮೊದಲೇ ಹರಿಬಾರ್ದಂತ ಹಾಗೆ ನಾನು ಎಲ್ಲವುದನ್ನು ಮೊದಲು ಹೇಳುವುದಿಲ್ಲ, ಒಂದೊಂದೇ ಕಾರ್ಯರೂಪ ತಂದು ನಿಮಗೆ ನಾವು ಅದನ್ನು ಹೇಳ್ತೇನೆ. ಹಾಗೆ ಇದಕ್ಕೆಲ್ಲ ಸಹಕಾರ ನೀಡಿದ ನಿಮಗೆಲ್ಲರಿಗೂ ಇನ್ನೊಂದು ಸರ್ತಿ ಕೃತಜ್ಞತೆಯನ್ನು ತಿಳಿಸ್ತಾ, ಇವತ್ತು ನಾನಿಲ್ಲಿ ಬರಬೇಕಾದ್ರೆ ಮೂಲ ಕಾರಣ ನಮ್ಮ ರಾಜಧಾನಿ ಬಾರ್ಕೋರಿನವರು ಗಣೇಶ್ ಮೂರ್ತಿಯನ್ನು ಇಟ್ಟಂಥ ರಾಜಧಾನಿಯ ಒಂದು ಸಂಘ, ರಾಜಧಾನಿ ಅಲ್ಲ ರಾಜಧಾನಿ ಗಣೇಶ್ ಅಂತ. ನಿಮಗೆ ಆಶ್ಚರ್ಯ ಆಗ್ಬೋದು, ಅವರನ್ನ ಮಾಡಿ ವಿಶೇಷವಾದ 1-2 ಕಾರ್ಯಕ್ರಮ ಮಾಡಿ ಬಿಟ್ಟರು. ಗಣಪತಿ ಹಬ್ಬಕ್ಕೆ ಒಂದಿಷ್ಟು ಕೆಲವರು ಇರ್ತಾರೆ, ಒಂದಿಷ್ಟು ಕಲೆಕ್ಷನ್ ಮಾಡಿದರು. ಹಾಗೆ ಅವರ ಉದ್ದೇಶ ಭಾಳ ಅದ್ಭುತವಾಗಿತ್ತು. ಅವರು ಒಂದು ದಿವಸ ನಮ್ಮ ಮನೆಗೆ ಒಂದು 35ರಿಂದ 40 ಜನ ಇರ್ಬೋದು, ನಮ್ಮ ಮನೆಗೆ ಬಂದು ಹೇಳಿದರು, ಹೀಗೀಗಿದೆ, ನಾವೊಂದು ಆಲೋಚನೆ ಮಾಡ್ತಾ ಇದ್ದೇವೆ, ಹಾಗೆ ನೀವು ಬಾರ್ಕೂರಿಗೆ ಬರಬೇಕು, ನೀವು ಬಾರ್ಕೂರಿಗೆ ಸಂಬಂಧಪಟ್ಟವರು, ಬಾರ್ಕೂರ ಪಂಚಲಿಂಗೇಶ್ವರವನ್ನು ಜೀರ್ಣೋದ್ಧಾರ ಮಾಡಬೇಕಂತ. ಆವಾಗ ನಾನು ಅದು ಬಾರ್ಕೂರ ಪಂಚಲಿಂಗೇಶ್ವರ ಜೀರ್ಣೋದ್ಧಾರ ಮಾಡೋದು ನಂದಲ್ಲ ಕೆಲಸ, ಅದಕ್ಕೆ ಸಂಬಂಧಪಟ್ಟವರು ಇದ್ದಾರೆ, ವಿಠಲ ಹೆಗಡೆ ಅವರು ಇದ್ದಾರೆ, ಶಾಂತರಾಮ್ ಶೆಟ್ಟರು ಇದ್ದಾರೆ, ಹಾಗೆ ಅದಕ್ಕೆ ಸಾಕಷ್ಟು ಜನ ಇದ್ದಾರೆ. ಅವರ ಹತ್ರ ನಾನು ಚರ್ಚೆ ಮಾಡಿ ನಿಮಗೆ ತಿಳಿಸ್ತೇನೆ ಅಂತೇಳಿ ಹೇಳಿದೆ. ಅವರ ಹತ್ರ ನಾನು ಅದರ ಬಗ್ಗೆ ಕುಲಂಕುಷವಾಗಿ ಅವರ ಮನೆಗೂ ಹೋಗಿ, ವಿಠಲ ಹೆಗಡೆಯವರಿಗೂ ಬೆಳಗಾಂ ಹೋಗಿ ಶಾಂತರಾಮಣ್ಣ ಮನೆಗೂ ಹೋಗಿ ಕೂತು ಚರ್ಚೆ ಮಾಡಿದ್ದೆ. ಹೀಗೀಗಿದೆ ಮಾಡ್ಬೋದಾ? ಇಲ್ಲ, ಅತ್ಯಂತ ಖುಷಿಯಿಂದ ಇಲ್ಲ ನೀನೇ ಬರಬೇಕು ಅಂತೇಳಿ ಅವರು ನನಗೆ ಇನ್ನೂ ಸ್ವಲ್ಪ ಜಾಸ್ತಿಯಲ್ಲಿ ಹೇಳಿ ಕರೆದಿದ್ರು. ಬಂದು ನಾನು ದೇವಸ್ಥಾನ ನೋಡಿದ್ದೆ. ಹಾಗೆ ನನಗೂ ಇದನ್ನು ಮಾಡಲಿಕ್ಕೆ ಧೈರ್ಯ ಬಂದಿಲ್ಲ. ಸತ್ಯವಾಗಿ ಹೇಳುತ್ತೇನೆ, ಪಂಚಲಿಂಗೇಶ್ವರನ ಎದುರು ನಿಂತು ನಿಮ್ಮ ಮುಂದೆ ಇದ್ದೇನೆ, ನನಗೂ ಧೈರ್ಯ ಬರಲಿಲ್ಲ. ನಾನು ಕೆಲವರ ಹತ್ರ ನಮಗೂ ಡೈರೆಕ್ಷನ್ ಕೊಡುವಂಥ ಬ್ರಾಹ್ಮಣ ವರ್ಗದವರಿದ್ದಾರೆ, ಅವರಲ್ಲಿ ಕೇಳಿದ್ದೆ. ಅವರು ಒಮ್ಮೆ ಮೇಲೆ ನೋಡಿದರು, ಒಮ್ಮೆ ಕೆಳ ನೋಡಿದರು. ನನ್ನ ಇದಕ್ಕೆ ಹಾಕೋಷ್ಟು ಧೈರ್ಯ ಇದೆಯಾ ಕೇಳಿದರು. ಅಲ್ಲ, ನೀವೆಲ್ಲ ಮನಸ್ಸು ಎಸ್ ಅಂದರೆ ನಾನು ಮುಂದೆ ಹೋಗ್ತೇನೆ ಅಂತೇಳಿ ಹೇಳಿ. ನೋಡಿ, ಕೆಲವೊಂದು ಅಡಚಣೆಗಳು ಬರ್ತದೆ, ಕೆಲವೊಂದು ಸಂದರ್ಭದಲ್ಲಿ ಬಹಳ ನಿರ್ಣಯವನ್ನು ತಗೊಳ್ಬೇಕಾಗ್ತದೆ, ನಿಷ್ಠುರವಾಗಿ ಇರಬೇಕಾಗ್ತದೆ. ಅದು ನಿಮ್ಗೆ ಆಗ್ತದ? ನಿಮ್ಮ ಸ್ವಭಾವದಲ್ಲಿ ಇಲ್ಲಲ್ಲ ಅಂತೇಳಿ ಹೇಳಿದರು. ಅದರಲ್ಲಿ ಹೇಳಿದವರೊಬ್ಬರು ಇಲ್ಲಿ ವೇದಿಕೆಯಲ್ಲಿಯೂ ಸಹ ಕೂತಿದ್ದರು, ರಮೇಶ್ ಭಟ್ರು ಇದ್ದಾರೆ. ಆವಾಗ ನಾನು ಹೇಳಿದೆ, ಇಲ್ಲ, ದೇವಸ್ಥಾನಕ್ಕಾಗಿ ಕೆಲವೊಂದು ನಿರ್ಣಯವನ್ನು ನಾವು ಕಠೋರವಾಗಿ ತಗೊಳ್ಬೋದು ಅಂತೇಳಿ ಹೇಳಿದೆ. ಪುನಃ 2-3 ಸರ್ತಿ ಚರ್ಚೆ ಮಾಡಿದ್ದೆ. ಕಡೆಗೆ ನಾನು ಇನ್ನೂ ಒಂದು ಹೇಳಿದೆ,
ಅಷ್ಟಮಂಗಲದಲ್ಲಿ ನೀವು ಇಟ್ಟು ಅದರಲ್ಲಿ ಆದರೂ ಬಂದರೆ ನಾನೊಂದು ನೋಡ್ತೇನೆ ಅನ್ನೋ ಒಂದು ಭಾವನೆಗಳನ್ನು ಹೇಳಿದೆ. ಅದರಲ್ಲಿಯೂ ಬಂತು. ಹಾಗಾಗಿ ಧೈರ್ಯದಿಂದ ತೊಗೊಂಡೇನೆ. ಬೆಳಿಗ್ಗೆ ಎದ್ದು ಪಂಚಲಿಂಗೇಶ್ವರನ ನೆನಪಿಸ್ಕೊಳ್ತಾ ಆ ದೇವರು ಹೇಗೆ ದಾರಿ ತೋರಿಸ್ತಾ ಇದ್ದಾರೆ ನೋಡಿ. ನಾವು ಇವಾಗಲೇ ಕೆಲಸ ಸ್ಟಾರ್ಟ್ ಆಗಿದೆ ನಮ್ಮದು. ಒಂದಿಷ್ಟು ಮರದ ಕೆಲಸವರು ಸ್ಟಾರ್ಟ್ ಆಗಿದೆ. ನಿಮಗೆ ಗೊತ್ತಿಲ್ಲ, ಕೆಲವರಿಗೆ ಅಷ್ಟೇ ಗೊತ್ತಿದೆ. ಒಂದಿಷ್ಟು ನಾವು ಪಂಚಾಂಗಕ್ಕೆ ಹೊಂಗಿ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಎಲ್ಲವನ್ನು ಮಾಡ್ತಾನೇ ಇದ್ದೇವೆ. ಅಲ್ಲಲ್ಲೇ ದೇವಸ್ಥಾನ ತೆಗೆಯುವುದಿಲ್ಲ. ದೇವಸ್ಥಾನ ತೆಗಿಬೇಕಾದ್ರೆ 1 ವರ್ಷ ಆದರೂ ಬೇಕಾಗ್ತದೆ. ನಾವು 70-80% ಕೆಲಸ ಮಾಡಿ ಬೇರೆ ಬೇರೆ ಜಾಗದಲ್ಲಿ ಮಾಡಿ ಇಲ್ಲಿ ಮಾಡ್ತೇವೆ. ಈಗ ಎಲ್ರಿಗೂ ವಿಶ್ವಾಸ ಆಗಿದೆ ದೇವಸ್ಥಾನ ಆಗ್ತದಂತ. ನನಗೆ ಯಾಕಂತೇಳಿ ಹೇಳಿದರೆ ಪದೇ ಪದೇ ನಾನು ಯಾಕೆ ಹೇಳ್ತೆ ಅಂದರೆ, ನನಗೆ ಇನ್ನೂ ಕೆಲವರು ಬಂದು ಕೇಳುವುದಿದೆ, ಅಲ್ಲ ಆಗ್ತದ ಅಂತ. ಅಂದರೆ ಯಾವ ಆಲೋಚನೆಯಲ್ಲಿ ಅವರು ಹೇಳ್ತಾರಂತ ನನಗೆ ಅರ್ಥ ಆಗ್ತಾ ಇಲ್ಲ. ಆದ್ದರಿಂದ ಪಂಚಲಿಂಗೇಶ್ವರ ಮಾಡಿಸ್ಕೊಳ್ಬೇಕಂತ ನಿರ್ಣಯ ಮಾಡಿದ್ದಾದೆ ಆದರೆ ಅದು ಹಾಗೇ ಆಗ್ತದೆ ಅಂತೇಳಿ ನಾನು ಅವ್ರಿಗೆ ಭರವಸೆ ಕೊಟ್ಟಿದ್ದೇವೆ. ನನ್ನ ಭರವಸೆ ನಿಮ್ಮ ಮೇಲೆ ಎಲ್ಲರ ಜವಾಬ್ದಾರಿ. ಇಲ್ಲಿ ಸುಗ್ಗಿ ಸುಧಾಕರ್ ಶೆಟ್ಟರು ಅಥವಾ ಗೌರವಾಧ್ಯಕ್ಷರು ಚಾಂದ್ರಂ ಶೆಟ್ಟರು, ವಿಠಲ ಹೆಗಡೆಯವರು ಅಥವಾ ಇನ್ಕ್ಲೂಡ್ ಎಲ್ಲ ಟೀಮಿನವರ ಅಷ್ಟೇ ಅಲ್ಲ, ನಿಮ್ಮ ಮನೆಯ ಜವಾಬ್ದಾರಿ ಇದೆ. ನಿಮ್ಮ ಮನೆಯ ಪೈಕಿಯವರು ಭಕ್ತಾದಿಗಳು ಬೇರೆ ಬೇರೆ ಊರಲ್ಲಿ ಇದ್ದವರಿಗೆ ಎಲ್ರಿಗೂ ತಿಳಿಸಿ ನೀವೆಲ್ಲ ಮನಸ್ಸು ಮಾಡಿದರೆ ಭಾಳ ಆಗಲಿಕ್ಕಿಲ್ಲ ಅಂತ ಹೇಳ್ತಾ, ನನಗೆ ಭಾಳಷ್ಟು ಅವರ ಹೆಸರನ್ನೆಲ್ಲ ಇವತ್ತು ಹೇಳಲಿಕ್ಕೆ ಆಗೋದಿಲ್ಲ ಇಷ್ಟು ದಿವಸದವರಿಗೆ. ಸಾಧಾರಣ ನಾನು ಈ ದೇವಸ್ಥಾನ ಜವಾಬ್ದಾರಿ ತೊಗೊಂಡಿದ್ರ ಮೇಲೆ 116ನೇ ಸರ್ತಿ ಇಲ್ಲಿ ಬಾರ್ಕುರಿ ಬಂದೆ. ಈ ದೇವಸ್ಥಾನಕ್ಕೆ ಜವಾಬ್ದಾರಿ ತೊಗೊಂಡ ನಂತರ ಹುಬ್ಬಳ್ಳಿಯಿಂದ ಅಷ್ಟು ಸರಿ ಬರುವಾಗ ನನಗೊಂದಿಷ್ಟು ಜನ ಭೇಟಿ ಆಗ್ತಾರೆ, ಬೇರೆ ಬೇರೆಯವರು ಸಿಗ್ತಾರೆ, ಬೇರೆ ಬೇರೆಯವ್ರನ್ನ ಭೇಟಿ ಆಗ್ತೇನೆ, ಬೇರೆ ಬೇರೆಯವರ ಮನೆಗೆ ಹೋಗ್ತೇನೆ, ಮಾಹಿತಿ ಕೇಳ್ತೇನೆ ಮತ್ತು ಅವರನ್ನು ಪ್ರೀತಿಯಿಂದ ಕರಿತೇನೆ, ಎಲ್ಲ ಮಾಡ್ತಾ ಇದ್ದೇನೆ. ಇಲ್ಲಿ ಭಾಳಷ್ಟು ಜನರ ಕಡೆ ಹೋಗಿದ್ದೆ, ಇನ್ನೂ ಒಂದಿಷ್ಟು ಜನರ ಕಡೆ ಹೋಗಲಿಕ್ಕಿದೆ. ಆಮೇಲೆ ಕೆಲವರೆಲ್ಲ ಬೇರೆ ಬೇರೆ ದೇವಸ್ಥಾನವನ್ನು ತೋರಿಸಿದರು. ಮೊನ್ನೆ ನಮ್ಮ ಬಾಯಿರ ದೇವಸ್ಥಾನ ಒಂದು ತೋರಿಸಿದ್ರು. ಇಲ್ಲಿ ಮಣ್ಣಿನ ಮೂರ್ತಿ ಇದೆ, ಅದ್ಭುತವಾದ 4 ದೇವರಲ್ಲ 3 ಮಹಾಲಕ್ಷ್ಮಿಯ 3 ಅವತಾರದ ದೇವರಿದೆ. ನನಗದನ್ನು ನೋಡಿ ನನಗೇ ಆಶ್ಚರ್ಯ ಆಗಿದೆ. ನಾನು ಬಾರ್ಕೂರಲ್ಲಿ ಇಷ್ಟು ವರ್ಷ ಇದ್ದು ಇಂಥ ಒಂದು ದೇವಸ್ಥಾನ ನಾವು ಎಲ್ಲೆಲ್ಲೋ ಹೋಗ್ತೇವೆ ಮಣ್ಣಿನ ಮೂರ್ತಿ ಒಂದು ನೋಡಬೇಕಂತ, ಇಂಥ ಅದ್ಭುತವಾದಂಥದ್ದು ಗೊತ್ತೇ ಇಲ್ಲ. ಯಾಕೆ ಗೊತ್ತಿಲ್ಲ ಕೇಳಿದರೆ ಕೆಲವೊಂದು ಪ್ರಚಾರ ಬೇಕಾಗ್ತದೆ, ಪ್ರಚಾರನೇ ಇಲ್ಲ. ಹಾಗಾಗಬಾರ್ದು. ಬಾರ್ಕೂರಲ್ಲಿ ಇರುವಂಥದ್ದು ಯಾವುದೇ ಇದೆ, ಯಾವ್ಯಾವ ದೇವಸ್ಥಾನ ಇದೆ, ಯಾವ್ಯಾವ ದೇವಸ್ಥಾನ ಇಲ್ಲದೆ ಅಜೀರ್ಣವಾಗಿ ಹೋಗಿದ್ದು ನೀವು ಮಾಹಿತಿ ಕೊಡಿ. ಈಗ ಸಮಗ್ರ ಅಭಿವೃದ್ಧಿಯ ಬಾರ್ಕೂರ ನಿರ್ಣಯಕ್ಕೆ ಒಂದು ಕಮಿಟಿ ಆಗಿದೆ, ಕಮಿಟಿಯಾಗಿ ಅಪ್ರೂವಲ್ ಆಗಿದೆ. ಆ ಕಮಿಟಿ ಒಳಗಡೆ DC ಅವರು MLA ಎಲ್ಲ ಇದ್ದಾರೆ. ಅದು ಸಂಪೂರ್ಣವಾಗಿ ನನಗವರು ನಿನ್ನೆ ಹೇಳಿದರು, ನೀವು ಅನೌನ್ಸ್ಮೆಂಟ್ ಮಾಡಿ ನಿಮ್ಮ ಕಮಿಟಿ ಆಗಿದೆ. ಕಮಿಟಿ ಅಂದರೆ ಹೇಗೆ ಕೇಳ್ಬೋದು, ನೀವು ನಿಗಮ ಮಂಡಳಿ ಇರ್ತದಲ್ಲ ಹಾಗೆ ಬಾರ್ಕೂರ ಸಮಗ್ರ ಅಭಿವೃದ್ಧಿ. ಅಲ್ಲಿ ರೋಡ್ ಇಲ್ಲದ ರೋಡು, ಕೆರೆ ರಿಪೇರಿ ಇಲ್ಲದಿದ್ದರೆ ಕೆರೆ ಮತ್ತು ದೇವಸ್ಥಾನಗಳು ಹಾಳಾಗಿದ್ದರೆ ಅದನ್ನೆಲ್ಲ ರಿಪೇರಿ ಮಾಡಲಿಕ್ಕೆ ಅದಕ್ಕೊಂದಿಷ್ಟು ಫಂಡ್ ಇಡ್ತಾರೆ. ಅದು ಈಗಳಿನ ಈ ಸದ್ಯದ ಚೀಫ್ ಮಿನಿಸ್ಟರ್ ಇದ್ದಾರಲ್ಲ ಅದಕ್ಕೆ ಭಾಳ ಅದ್ಭುತವಾದಂಥ, ಅವರು ದೇವಸ್ಥಾನ ಬಗ್ಗೆ ಭಾಳ ಗಂಭೀರವಾದಂಥ ಒಂದು ಭಾಳ ಚಿಂತನೆ ಇದೆ ಮತ್ತು ಅವರು ದೇವರನ್ನು ಮತ್ತು ಇದನ್ನು ನಂಬುವಂಥವ್ರು. ನಿಮಗೆಲ್ಲರಿಗೂ ಗೊತ್ತಿದೆ, ಅವರು ಸಹ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಇಲ್ಲ ನಿಮಗೇನಾದರೂ ಮಾಡ್ತೇವೆ ಅಂತ. ನಾವು ಸಂತೋಷದಿಂದ ಅದು ಬರ್ತದಂತ ನನಗೆ ಗ್ಯಾರಂಟಿ ಇದೆ. ಇಷ್ಟನ್ನೇ ಹೇಳುತ್ತಾ, ಅತ್ಯಂತ ಅಮೂರ್ತವಾದಂಥ ಮತ್ತು ಆದ್ಯತೆಪೂರ್ವವಾಗಿರುವಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಒಟ್ಟಿಗೆ ಸೇರಿಕೊಂಡಿದ್ದೇವೆ. ನಾನು ಸೂಕ್ಷ್ಮವಾಗಿ ಒಂದೇ ಮಾತಿನಲ್ಲಿ ಉಲ್ಲೇಖವನ್ನು ಮಾಡ್ತೇನೆ. ಪಂಚಲಿಂಗೇಶ್ವರನ ವ್ಯಾಪ್ತಿ ಎಲ್ಲಿಂದ ಅಂತೇಳಿ ಹೇಳಿದರೆ, ಅದು ಉತ್ತರ ಕರ್ನಾಟಕದ ಗಡಿಭಾಗದ ಶಿರೂರಿನಿಂದ ಆರಂಭವಾಗಿ ದಕ್ಷಿಣ ಕನ್ನಡವನ್ನು ದಾಟಿ ಕೇರಳದ ಬಾಜುವನ್ನು ತಲುಪುವಂಥ ಕಾಸರಗೋಡಿನವರೆಗೆ ಇರುವಂತಹ ಅತ್ಯಂತ ದೊಡ್ಡ ವ್ಯಾಪ್ತಿಯನ್ನು ಹೊಂದಿರುವಂಥ ಪಂಚಲಿಂಗೇಶ್ವರನಿಗೆ ನಾವೆಲ್ಲ ಸದ್ಭಕ್ತರಾಗಿ ಅವನ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಈ ಜೀರ್ಣೋದ್ಧಾರ ಕಾರ್ಯ ವಹಿಸಿಕೊಟ್ಟಿದೆ ಅಂತ ಹೇಳುವಂಥ ಭಾವನೆ ನನಗಿದೆ. ನಮ್ಮ ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಗಣ್ಯರೆಲ್ಲ ಜೊತೆಗೂಡಿದ್ದೇವೆ. ನಾವೊಂದು ವಿಶೇಷವಾದ ಅಂಶವನ್ನು ನಾವು ಉಲ್ಲೇಖ ಮಾಡಬೇಕು. ಭಾರತ ದೇಶದ ಗೋವಾದಲ್ಲಿ ಒಂದು ಪೋಂಡಾ ಅಂತ ಹೇಳುವಂಥ ಒಂದು ಸಣ್ಣ ಊರಿದೆ. ಆ ಪೋಂಡಾದ ಊರಿನಲ್ಲಿ ಇಡೀ ದೇಶದ ಬೇರೆ ಬೇರೆ ಭಾಗದಿಂದ ಬೇರೆ ಬೇರೆ ಪಂಥ ಜಾತಿ ಆಚರಣೆಯನ್ನು ಮಾಡತಕ್ಕಂಥವರು ಕುಲದೇವರನ್ನು ಆಚರಣೆಯನ್ನು ಮಾಡಿ ಗೋತ್ರದ ಪರಿಪಾಲನೆಯನ್ನು ಮಾಡಬೇಕು ಅಂತೇಳಿ ಆದರೆ
ಗೋವಾದ ಪೋಂಡಾಗಿ ಬರ್ತಾರೆ. ಅಲ್ಲಿ ಬಂದು ಅವರ ಕುಲದೇವರನ್ನ ದರ್ಶನವನ್ನು ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸುವಂಥ ಪರಿಪಾಠ ಇದೆ. ಕರ್ನಾಟಕದಲ್ಲಿ ನೀವು ಎಲ್ಲಿಯಾದರೂ ಕುಲದೇವರನ್ನ ದರ್ಶನವನ್ನು ಮಾಡಿ ನಾವು ಪೂಜೆಯನ್ನು ಮಾಡಬೇಕು ಅಂತ ಹೇಳುವ ಕಾರಣದಿಂದ ಬೇರೆ ಬೇರೆ ಸಮುದಾಯದವರು ಆಚರಣೆಯನ್ನು ಮಾಡಿ ನಮ್ಮ ದೇವಸ್ಥಾನ, ನಮ್ಮ ಕುಲದ ದೇವಸ್ಥಾನ ಈ ಊರಿನಲ್ಲಿ ಇದೆ ಅಂತ ಹೇಳುವಂಥ ಆಚರಣೆಗೆ ಬರ್ತಾರೆ ಅಂತೇಳಿ ಆದರೆ ಅದು ಇಡೀ ಕರ್ನಾಟಕದಲ್ಲಿ ಇರುವಂಥದ್ದು ಕೇವಲ ಬಾರ್ಕೂರಿನಲ್ಲಿ ಅಂತ ಹೇಳುವುದನ್ನು ನಾವೆಲ್ಲ ಒಪ್ಕೊಳ್ಬೇಕಾಗಿದೆ. ನಾನು ಬೇರೆ ಬೇರೆ ಸಮುದಾಯವನ್ನು ಉಲ್ಲೇಖವನ್ನು ಮಾಡಲಿಕ್ಕೆ ಹೋಗೋದಿಲ್ಲ, ಆದರೆ ಕ್ಷೇತ್ರವನ್ನು ಉಲ್ಲೇಖವನ್ನು ಮಾಡ್ತೇನೆ. ಕಚ್ಚೂರು ಮಹಾದೇವಿ ದೇವಸ್ಥಾನ ಇದೆ, ಏಕನಾಥೇಶ್ವರಿಯ ದೇವಸ್ಥಾನ ಇದೆ, ಕುಲಶ್ರೀ ಮಹಾಮ್ಮನವರ ದೇವಸ್ಥಾನ ಇದೆ, ವಿಶ್ವಕರ್ಮರು ಆರಾಧನೆಯನ್ನು ಮಾಡಿಕೊಂಡಿರುವಂಥ ಕಾಳಿಕಾಂಬದ ದೇವಸ್ಥಾನ ಇದೆ. ಹೀಗೆ ಬೇರೆ ಬೇರೆ ವ್ಯಾಪ್ತಿಯಲ್ಲಿ ನಾವು ದೇವಸ್ಥಾನಗಳನ್ನು ವ್ಯಾಖ್ಯಾನವನ್ನು ಮಾಡ್ಬೋದು. ಆದರೆ ಪಂಚಲಿಂಗೇಶ್ವರ ಈ ಜಾತಿ ಸಮುದಾಯ ಎಲ್ಲವನ್ನ ಮೀರಿದಂತಹ ಸಮಾಜಕ್ಕೆ ಸಲ್ಲಿಸುವಂಥ ರಾಜ ಪರಂಪರೆಯನ್ನು ಆರಾಧಿಸಿಕೊಂಡು ಬಂದಿರುವಂಥ ದೊಡ್ಡ ಇತಿಹಾಸವನ್ನು ಹೊಂದಿರುವಂಥ ದೇವಸ್ಥಾನ ಪಂಚಲಿಂಗೇಶ್ವರ ದೇವಸ್ಥಾನ. ಜೀರ್ಣೋದ್ಧಾರದ ಕನಸುಗಳನ್ನು ಕಂಡಾಗ ನಿನ್ನೆ ಸಂಜೆ ಬಂದಾಗ ಈ ದೇವಸ್ಥಾನದ ಸುದೀರ್ಘವಾದ ಸುಮಾರು 38 ವರ್ಷಗಳ ಕಾಲ ಅಧ್ಯಕ್ಷರಾದಂಥ ಮಂಜುನಾಥ ರಾಯರು ಸುಧಾಕರ್ ಶೆಟ್ಟರು ಸುಗ್ಗಿಯವರ ಹತ್ರ ಒಂದು ಮಾತನ್ನು ಹೇಳ್ತಾರೆ. ನಾನು ಶಾಂತರಾಮ್ ಶೆಟ್ಟರು ಮತ್ತು ಬೇರೆ ಬೇರೆ ಹಿರಿಯರು, ಹೆಬ್ಬಾಡಿ ಚಂದ್ರಶೇಖರ್ ಶೆಟ್ಟರನ್ನು ಕೂಡ ಅವರು ಉಲ್ಲೇಖವನ್ನು ಮಾಡಿದರು. ನಾವೆಲ್ಲ ದೊಡ್ಡ ಕನಸನ್ನು ಕಂಡಿತ್ತು ಸುಮಾರು 16 ವರ್ಷಗಳಿಂದ. ಬಾರ್ಕೂರಿಗೆ ಈ ಇತಿಹಾಸ ಇರುವಂಥ ಒಂದು ದೇವಸ್ಥಾನ ಮತ್ತೆ ಗತವೈಭವವನ್ನು ಮಾಡಬೇಕು ಅಂತ ಹೇಳೋದಿತ್ತು. ಇವತ್ತು ಭಯಂಕರ ಖುಷಿ ಆಗ್ತಾಯಿತ್ತು ಮಾರ್ರೆ ಸುಧಾಕರ್ ಶೆಟ್ಟರೆ. ನಾಳೆ ಮುಷ್ಟಿ ಕಾಣಿಕೆಯನ್ನು ಅರ್ಪಿಸ್ತೇವೆ ಅಂತ ಹೇಳಿದ್ರೆ ಒಂದು ರೀತಿ ರೋಮಾಂಚನ ಆಗ್ತದೆ ಅಂತ ಹೇಳುವಂಥ ಮಾತನ್ನು ಹಿರಿಯರಾದ ಮಂಜುನಾಥ ರಾಯರು ಹೇಳಿದರು. ನನಗನ್ನಿಸ್ತಾ ಇದೆ, ನಾನು 4-5 ಕಾರ್ಯಕ್ರಮಗಳಿಗೆ ಇದೇ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಕ್ರಮಕ್ಕಾಗಿ ಈ ಭಾಗದಲ್ಲಿ ಬಂದಿದ್ದೆ. ಆದರೆ ಆ ಎಲ್ಲ ಕಾರ್ಯಕ್ರಮಗಳನ್ನು ಒಟ್ಟು ಸೇರಿಸಿ, ಆ 4-5 ಕಾರ್ಯಕ್ರಮಗಳನ್ನು ಒಟ್ಟು ಸೇರಿಸಿ ಒಂದು ದೊಡ್ಡ ಭಕ್ತ ಸಮುದಾಯವನ್ನು ನಾವು ಕಾಣ್ತೇವೆ ಅಂತೇಳಿ ಆದರೆ ಅದು ಇವತ್ತಿನ ಮುಷ್ಟಿ ಕಾಣಿಕೆಗೆ ನೀವೆಲ್ಲ ಸೇರಿದ್ದೀರಿ ಅಂತ ಹೇಳುವಂಥ ಅಭಿಮಾನ ಇದೆ. ಬಹುದೊಡ್ಡ ಜಾತ್ರೆಯ ರೀತಿಯಲ್ಲಿ ಇದು ನಡೀತಾ ಇದೆ. ಮುಷ್ಟಿ ಕಾಣಿಕೆ ಅಂತ ಹೇಳಿದ್ರೆ ಏನೋ ಗೊತ್ತಿಲ್ಲ ಅಂತ ಹೇಳುವಂಥದ್ದು, ಮುಷ್ಟಿ ಕಾಣಿಕೆ ಅಂದರೆ ಏನು ಮಾಡಬೇಕು ಅಂತ ಹೇಳುವಂಥದ್ದು ಅರಿವಿಲ್ಲ. ನಾವು ಮನೆಯಿಂದ ದುಡ್ಡು ತರ್ಬೋದಾ, ಚಿನ್ನ ಬೆಳ್ಳಿ ಅಂತಂದು ಹಾಕ್ಬೋದಾ, ದುಡ್ಡುಗಳನ್ನು ಅಲ್ಲೇ ಕೊಡ್ತಾರಾ, ಹೀಗೆ ವಿಭಿನ್ನವಾದಂಥ ಪ್ರಶ್ನೆಗಳ ಮಾಲಿಕೆ ಸುಧಾಕರ್ ಶೆಟ್ಟರಿಗೆ ಕಳೆದ ಕೆಲವು ದಿನಗಳಿಂದ ಬರ್ತಾ ಇತ್ತು. ಆದರೆ ಯಾರಿಗೆ ಯಾವ ಮಾಹಿತಿಯನ್ನು ಕೊಡದೆ ಪ್ರತಿಯೊಬ್ಬ ಭಕ್ತರು ಕೂಡ ಮನೆಯಿಂದ ಬರುವಾಗ ನಾನು ಶಾಂತರಾಮ್ ಶೆಟ್ಟರನ್ನು ಗಮನಿಸಿದೆ. ಅವರು ದೇವರು ಎದುರುಗಡೆ ನಿಂತಾಗ ಅವರು ಶ್ರೀಮತಿಯನ್ನು ಕರೀತಾರೆ. ಕರೆದು ಹತ್ರಕ್ಕೆ ಬಂದ ಮೇಲೆ ಅವ್ರ ಪರ್ಸನ್ನು ಓಪನ್ ಮಾಡ್ತಾರೆ. ಅದ್ರ ಒಳಗೆ ಚಿಲ್ಲರೆ ತುಂಬಿದಂಥ 1-2 ಚೀಲಗಳಿತ್ತು. ಅವರೊಂದು ಹೆಂಡತಿಗೆ ಒಂದು ಕೊಟ್ಟು ಆ ದೇವರ ಕಾಣಿಕೆಯನ್ನು ಹಾಕುವಂಥ ಮುಷ್ಟಿ ಕಾಣಿಕೆಯ ಡಬ್ಬಿಗೆ ಹಾಕಿದ್ರು. ಬಹುತೇಕ ನೀವೆಲ್ಲ ಅದೇ ರೀತಿಯನ್ನು ಮಾಡಿದ್ರಿ ಅಂತೇಳಿ ನಾನು ಅಂದ್ಕೊಳ್ತಾ ಇದ್ದೇನೆ. ಇದು ಎಲ್ಲಿಂದ ಬರಲಿಕ್ಕೆ ಸಾಧ್ಯ? ಇದು ನಮ್ಮದು ಅಂತ ಹೇಳುವಂಥ ಭಾವನೆಗಳು ಬಂದಾಗ ಮಾತ್ರ ಸಾಧ್ಯ ಇದೆ. ಇವತ್ತು ವೇದಿಕೆ ಮೇಲೆ ಮತ್ತು ವೇದಿಕೆ ಮುಂಭಾಗದಲ್ಲಿ ನಾವೆಲ್ಲ ಅತ್ಯಂತ ಗೌರವದಿಂದ ಕಾಣುವಂಥ ಬೆಳಗಾಮಿನ ವಿಠಲ ಗಿಡೆ ಅವರು ವೇದಿಕೆ ಎದುರುಭಾಗದಲ್ಲಿ ಕೂತರು. ನಾನು ವಿನೀತನಾಗಿ ಅವರನ್ನು ಹೋಗಿ ಕೇಳಿದೆ, ನೀವು ದಯವಿಟ್ಟು ಮೇಲಕ್ಕೆ ಬರಬೇಕು ಅಂತ ಹೇಳಿದಾಗ ಅವ್ರು ಹೇಳಿದ್ರು, ರಾಜೇಶ್, ನಾನೊಂದು ಶಪಥ ಮಾಡಿದ್ದೆ, ನಾನು ವೇದಿಕೆಯ ಮೇಲ್ಭಾಗಕ್ಕೆ ಎಲ್ಲೂ ಕೂಡ ಬರೋದಿಲ್ಲ, ನಾನು ಕೆಳಗಡೆ ನಿನ್ನ ಪೂರ್ತಿ ಕಾರ್ಯಕ್ರಮ ಆಗುವವರೆಗೆ ನಾನು ಕೂತ್ಕೊಳ್ತೇನೆ ಅಂತ ಹೇಳಿದರು. ಇಂಥ ಗುಣಶ್ರೀಮಂತಿಕೆ ಇರುವಂಥ ವ್ಯಕ್ತಿಗಳು ಬಂದಿದ್ದಾರೆ ಅಂತೇಳಿ ಆದರೆ ಬಹುಶಃ ದೊಡ್ಡ ಶ್ರೀಮಂತಿಕೆಯನ್ನು ಆ ಪಂಚಲಿಂಗೇಶ್ವರ ಬಯಸೋದಿಲ್ಲ ಅಂತೇಳಿ ಹೇಳಿ ನಾನಾದರೂ ಭಾವಿಸ್ತಾ ಇದ್ದೇನೆ. ಆನಂದ್ ಕುಂದರ್ ಇದ್ದಾರೆ, ಕಿರಿಯ ಗೆಳೆಯ ಸಂಪತ್ ಇದ್ದಾರೆ, ದೂರದಿಂದ ಹುಬ್ಬಳ್ಳಿಯಿಂದ ಯತಿರಾಜ್ ಬಂದಿದ್ದಾರೆ, ಬೆಂಗಳೂರಿನಿಂದ ನಮ್ಮ ಸುಧರ್ಣ ಬಂದಿದ್ದಾರೆ, ಬೇರೆ ಬೇರೆ ಆದಂಥ ಬೇರೆ ಬೇರೆ ಊರಿನಿಂದ ನೀವೆಲ್ಲ ಪಂಚಲಿಂಗೇಶ್ವರದ ಮೇಲೆ ಬಂದು ಭಾವನೆ ನೆಟ್ಟಿದ್ದೀರಿ. ನಾನು ಹೇಳಿದಂಥ ಹೆಸರುಗಳ ನಡುವಿನಲ್ಲಿ ಕೂತಂಥ ನಿಮ್ಮೆಲ್ಲರ ಹೆಸರುಗಳು ಕೂಡ ಮನದಲ್ಲಿದೆ. ಯಾಕೆ ಅಂತೇಳಿ ನಾನು ಹೇಳ್ತೇನೆ ಅಂತ ಹೇಳಿದ್ರೆ, ಒಂದೇ ಸಣ್ಣ ಘಟನೆ ಮೂಲಕ ನನ್ನ ಮಾತಿಗೆ ವಿರಾಮ ಇಡ್ತೇನೆ. ಪ್ರಾಸ್ತಾವಿಕ ಮಾತುಗಳು ಆಗಿರಬೇಕು ಅಂತ ಹೇಳುವಂಥದ್ದು ನನ್ನ ಭಾವನೆ ಕೂಡ. ಒಂದು ದೊಡ್ಡ ದೇವಸ್ಥಾನಗಳ ನಿರ್ಮಾಣ ಆಗುತ್ತಂತೆ. ಊರಿನಲ್ಲಿದ್ದಂಥ ದೊಡ್ಡವರು, ರಾಜರು, ಶ್ರೀಮಂತರು, ಬಡವರು ಎಲ್ಲರೂ ಕೂಡ ಆ ದೇವಸ್ಥಾನದ ಎಲ್ಲ ಕಾರ್ಯದಲ್ಲಿ ಕೂಡ ಭಾಗಿಯಾಗ್ತಾರೆ. ಭಾಗಿಯಾಗುವಾಗ ದೇವಸ್ಥಾನದ ಎದುರುಗಡೆಯಲ್ಲಿ ಒಂದು ಮೈದಾನ ಇದೆ. ಆ ಮೈದಾನಕ್ಕೆ ಹೊಂದಿಕೊಂಡಾಗಿ ಒಂದು ಹಾಡಿ ಇದೆ. ಈ ಶಿಲೆಗಳನ್ನು ತರುವಂಥ, ಸಾಮಾನುಗಳನ್ನು ತರುವಂಥ ಎತ್ತಿನ ಗಾಡಿಗಳನ್ನು ತಂದು ಅಲ್ಲಿ ಕಟ್ಟಿ ಹಾಕ್ತಾ ಇದ್ರು. ಆ ಎತ್ತುಗಳನ್ನು ಅಲ್ಲೇ ಹಾಡಿಯಲ್ಲಿ ಮೇಯಿಸ್ಲಿಕ್ಕೆ ಬಿಡ್ತಾ ಇದ್ರು. ಅವರೆಲ್ಲ ಆ ಸಾಮಾನುಗಳನ್ನು ಹೊತ್ಕೊಂಡು ದೇವಸ್ಥಾನಕ್ಕೆ ಹೋಗೋದು, ದೇವಸ್ಥಾನಗಳನ್ನು ಕಟ್ಟೋದು, ಸಂಜೆ ಆದ ಮೇಲೆ ಬರೋದು, ಗಾಡಿಯಲ್ಲಿ ಮನೆಗೆ ಹೋಗೋದು, ಹೀಗೆ ನಡೀತಾ ಇತ್ತು. ಅಲ್ಲಿ ಒಬ್ಬರು ಅಜ್ಜಿ ಇದ್ರು. ಆ ಅಜ್ಜಿ ಏನು ಮಾಡ್ತಾ ಇದ್ರು ಅಂತ ಹೇಳಿದರೆ, ಬೆಳಿಗ್ಗೆಯಿಂದ ಸಂಜಿನವರೆಗೆ ತನ್ನ ಇಳಿ ವಯಸ್ಸಿನಲ್ಲಿ ಆ ಕಟ್ಟಿದ ಎತ್ತುಗಳಿಗೆ ನೀರನ್ನು ಕೊಡ್ತಾ ಇದ್ರು, ಗಂಜಿಯನ್ನು ಕೊಡ್ತಾ ಇದ್ರು.
ಹಿಂಡಿಯನ್ನು ಕೊಡ್ತಾ ಇದ್ರು. ಆ ಎತ್ತುಗಳದೆಲ್ಲ ಚಾಕರಿಯನ್ನು ಮಾಡ್ತಾ ಇದ್ರು. ದೇವಸ್ಥಾನಗಳ ನಿರ್ಮಾಣ ಆಯಿತು, ದೇವರ ಪ್ರತಿಷ್ಠೆ ಕೂಡ ಆಯಿತು. ದೇವರ ಪ್ರತಿಷ್ಠೆ ಎಲ್ಲವನ್ನು ಕೂಡ ಆದ ಮೇಲೆ ಎಲ್ಲರಿಗೂ ಒಂದೊಂದು ಕಲ್ಪನೆ, ನಾನು ಶಿಖರಕ್ಕೆ ಚಿನ್ನನ ಕೊಟ್ಟಿದ್ದೆ, ದೇವರ ಮೂರ್ತಿಯನ್ನು ನಾನು ಕೊಟ್ಟಿದ್ದೆ, ಶಿಲೆಗಳೇ ನನ್ನ ಲೆಕ್ಕದಲ್ಲಾಗಿತ್ತು, ನಾನು ಏನೇನೋ ಮಾಡಿದ್ದೆ ಅಂತ ಹೇಳುವಂಥ ಕಲ್ಪನೆಗಳು ಎಲ್ಲರಿಗೂ ಕೂಡ ಇತ್ತು. ಆದರೆ ದೇವ ನಿರ್ಣಯಗಳು ಹೇಗಿತ್ತು ಅಂತೇಳಿ ಹೇಳಿದರೆ, ದೇವರು ಒಂದು ನಿರ್ಣಯವನ್ನು ತಗೊಳ್ತಾರೆ. ಸ್ವರ್ಗಕ್ಕೆ ಯಾರನ್ನು ಕರೆತರಬೇಕು ಅಂತೇಳಿ ಹೇಳಿದಾಗ ಭಗವಂತನ ಪಟ್ಟಿಯಲ್ಲಿದ್ದ ಮೊದಲ ಹೆಸರು ಆ ಅಜ್ಜಿ ಯಾರಿದ್ದಾರೆ ಅವರದ್ದಿತ್ತಂತೆ. ಆಗ ಮಹಾರಾಜನಿಗೆ ಬಹಳ ಕೋಪ ಬಂದ್ಬಿಡ್ತದೆ. ಅವನು ದೇವರ ಹತ್ರ ಚರ್ಚೆಯನ್ನು ಮಾಡ್ತಾನೆ. ನಾನು ಇಡೀ ದೇವಸ್ಥಾನದ ಶಿಲ್ಪದ ಎಲ್ಲ ವೆಚ್ಚವನ್ನು ಭರಿಸಿದವನೇ, ನಾನು ಚಿನ್ನದ ಬಾಗಿಲನ್ನು ಮಾಡಿಸಿದ್ದೆ, ದೇವರಿಗೆ ಚಿನ್ನದ ಮುಖವಾಡವನ್ನು ಮಾಡಿದ್ದೆ, ಆಭರಣಗಳನ್ನೆಲ್ಲ ಕೊಟ್ಟಿದ್ದೆ, ನನ್ನನ್ನೆಲ್ಲವನ್ನು ಕೂಡ ಮೀರಿ ನೀವು ಅಜ್ಜಿಯನ್ನು ಆಯ್ಕೆ ಮಾಡ್ತಿರಲ್ಲ ಸ್ವರ್ಗದ ಆಯ್ಕೆಗೆ ಅಂತ ಹೇಳಿದಾಗ ಭಗವಂತ ಬಹಳ ಸಂಪ್ರೀತನಾಗಿ ಹೇಳ್ತಾನಂತೆ, ನಿನ್ನಲ್ಲಿ ಇತ್ತು ನೀನು ಕೊಟ್ಟೆ, ಆಕೆಯಲ್ಲಿ ಇದ್ದದ್ದು ಶ್ರದ್ಧೆ ಮತ್ತು ಭಕ್ತಿಗಳು ಮಾತ್ರ. ಅವಳು ಅದನ್ನು ಕೊಟ್ಲು. ಹೇಗೆ ಕೊಟ್ಲು ಅಂತೇಳಿ ಹೇಳಿದರೆ, ಅವಳು ಕುಡಿಯುವ ನೀರನ್ನು ಆ ಮುಖ ಪ್ರಾಣಿಗಳಿಗೆ ಕೊಟ್ಲು, ಅವಳು ತಿನ್ನುವಂಥ ಗಂಜಿಯನ್ನು ಆ ಮುಖ ಪ್ರಾಣಿಗಳಿಗೆ ಕೊಟ್ಲು. ಇದು ಶ್ರೇಷ್ಠತೆಯ ಸಂಕೇತ. ಮೊದಲು ಅವಳು ಬಂದಳು ಸ್ವರ್ಗಕ್ಕೆ, ಮತ್ತೆ ನೀನು ಬರ್ತೇನೆ ಅಂತೇಳಿ ಹೇಳಿ ಭಗವಂತ ಹೇಳ್ದ. ಅಂದರೆ ಬಹುಶಃ ಇವತ್ತು ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಇದೇ ರೀತಿಯ ಸಂಕಲ್ಪಗಳಾಗಬೇಕು. ನಮ್ಮಲ್ಲಿ ಎಷ್ಟಿದೆ ಏನಿದೆ ಅಂತ ಹೇಳೋದಕ್ಕಿಂತ, ನಾನು ಆಗಲೇ ಹೇಳಿದೆ ಅಲ್ಲ, ಗುಣಶ್ರೀಮಂತಿಕೆ ಮತ್ತು ಭಕ್ತಿಯ ಶ್ರೀಮಂತಿಕೆಗಳು ನಮ್ಮಲ್ಲಿ ಇದ್ದಾಗ ನಾವು ಮುಷ್ಟಿ ಕಟ್ಟಿ ಕೊಟ್ಟಂಥ ಕಾಣಿಕೆಗಳೇ ಅದು ಕೋಟ್ಯಾಂತರ ರೂಪಾಯಿಗಳಾಗತ್ತೆ. ನಿಜವಾಗಿಯೂ ಇವತ್ತಿನ ಒಂದು ಕಾರ್ಯಕ್ರಮ ಭಾಳ ಸಂತೋಷ ಕೊಡುವಂಥದ್ದು. ಯಾಕಂತ ಹೇಳಿದರೆ, ಇಷ್ಟು ಪುರಾತನವಾದಂತಹ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರಗೊಳ್ಳುತ್ತದೆ. ಅದಕ್ಕೆ ಜೀರ್ಣೋದ್ಧಾರ ಸಮಿತಿಯವರು ಕೈ ಹಾಕಿದ್ದಾರೆ ಅಂತ ಹೇಳುವುದೇ ಒಂದು ಮಹತ್ವ ಪಡೀತದೆ. ನಾವು ಎಷ್ಟೋ ಸಾರಿ ನೋಡಿದ್ದೇವೆ, ಜೀರ್ಣೋದ್ಧಾರ ಸಮಿತಿ ಆಗ್ತದೆ, ಅಷ್ಟಮಂಗಲ ಪ್ರಶ್ನೆ ಇಡ್ತಾರೆ, ಆದರೆ ಅದು ಮುಂದೆ ಹೋಗುವುದಿಲ್ಲ. ಆದರೆ ಇವತ್ತು ಈ ಒಂದು ದೇವರ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಚಿಂತನೆ ಮಾಡಿದಂತೆ ಎಲ್ಲ ಪ್ರಾಯಶ್ಚಿತ್ತ ಕಾರ್ಯಗಳನ್ನು ಕೈಗೊಂಡು ಇವತ್ತು ಮುಷ್ಟಿ ಕಾಣಿಕೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದರ ಅರ್ಥ ಅತಿ ಶೀಘ್ರದಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಆಗಲಿಕ್ಕಿದೆ ಅಂತ ಹೇಳುವುದು. ನಾನು ಬೇರೆ ಏನನ್ನೂ ಹೇಳುವುದಿಲ್ಲ. ಇಂಥ ಒಂದು ಪವಿತ್ರ ಕೆಲಸ ನಮ್ಮ ಜೀವಿತಾವಧಿಯಲ್ಲಿ ಆಗ್ತಾ ಇದೆ ಅಂತ ಹೇಳುವುದೇ ನಮಗೆಲ್ಲರಿಗೂ ಒಂದು ಹೆಮ್ಮೆ. ಯಾಕಂತ ಹೇಳಿದರೆ, ದೇವರು ಮೊದಲೇ ಸಂಕಲ್ಪ ಮಾಡಿ ಇಡ್ತಾರೆ, ಇಂಥವ್ರ ಕೈಯಿಂದ ನನ್ನ ಜೀರ್ಣೋದ್ಧಾರ ಮಾಡಿಸ್ಕೊಳ್ಬೇಕು, ಇಂಥವರೆಲ್ಲ ಆ ಸಮಯದಲ್ಲಿ ಇರಬೇಕು ಅಂತ ಹೇಳೋದು ದೇವರ ಒಂದು ಚಿಂತನೆ ಇರ್ತದೆ. ಅದೇ ರೀತಿ ದೇವಸ್ಥಾನದ ಈಗಳಿನ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು, ಮಹಾ ದೈವಭಕ್ತರು ಆದ ಸುಗ್ಗಿ ಸುಧಾಕರ್ ಶೆಟ್ಟಿಯವರ ಒಂದು ನೇತೃತ್ವದಲ್ಲಿ ಇಂಥ ಒಂದು ಒಳ್ಳೆಯ ಕಮಿಟಿ ಮತ್ತು ನಮ್ಮಂತಹ ಎಲ್ಲ ಭಕ್ತರ ಸಮ್ಮುಖದಲ್ಲಿ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಆಗ್ತಾ ಇರೋದು ನಮಗೆಲ್ಲರಿಗೂ ಭಾಳ ಒಂದು ಹೆಮ್ಮೆ. ಖಂಡಿತ ಆ ದೇವರ ಇಚ್ಛೆ ಏನುಂಟೋ ಅದು ಖಂಡಿತ ಆಗಿಯೇ ಆಗ್ತದೆ. ನಾವೆಲ್ಲರೂ ಸಹಕರಿಸಬೇಕಾಗ್ತದೆ. ಮತ್ತು ಇಂಥ ಒಂದು ಅವಕಾಶ ನಮಗೆಲ್ಲ ಸಿಕ್ಕುವುದೇ ಒಂದು ಅಪರೂಪ. ಅದಕ್ಕೆ ಭಗವದ್ಭಕ್ತರೆಲ್ಲ ನಾವೆಲ್ಲರೂ ಒಗ್ಗಟ್ಟಿನಿಂದ ಯಾವಾಗಲೂ ಈ ಸ್ಥಳಕ್ಕೆ ಭೇಟಿ ಕೊಡ್ತಾ ನಮ್ಮಿಂದ ಆದಷ್ಟು ಸಲಹೆ ಸೂಚನೆ ಮತ್ತು ಏನು ಕರಸೇವೆ ಮಾಡಲಿಕ್ಕುಂಟು ಅದನ್ನೆಲ್ಲ ಮಾಡಿ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ನಾವೆಲ್ಲರೂ ಕೈ ಜೋಡಿಸುವ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಭಾಳ ಸಂತೋಷವಾಯಿತು. ಈ ಕಾರ್ಯಕಾರಿಯ ಸಮಿತಿಯ ಹುಮ್ಮನಸ್ಸು ನೋಡಿ, ಅವರು ಮಾತಾಡುವ ಸ್ಟೈಲಿ ನೋಡಿ, ಖಂಡಿತ ಪಂಚಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಂಪೂರ್ಣವಾಗಿ ಆದಷ್ಟು ಬೇಗ ನಾವು ಆಲೋಚನೆ ಮಾಡೋಕ್ಕಿಂತಲೂ ಹೆಚ್ಚು ವಿಶ್ವಾಸದಲ್ಲಿ ಈ ಕಾರ್ಯಕ್ರಮ ನೆರವೇರಿಸಿಕೊಳ್ಳುತ್ತದೆಂಬ ವಿಶ್ವಾಸ ನನಗಿದೆ. ಏಕೆಂದರೆ ಅವರ ಹುಮ್ಮನಸ್ಸು ನೋಡಿ. ಮತ್ತು ನಮ್ಮ ಮಿತ್ರರೊಬ್ಬರು ಹೇಳಿದರು, ನಮ್ಮ ಸ್ತ್ರೀಯ ಕಾಣಿಕೆ ನಮ್ಮ ಪವಿತ್ರ ಬೈಬಲ್ನಲ್ಲಿ ಕೂಡ ಉಂಟು, ವಿಧವೆಯ ಕಾಣಿಕೆ ಅಂತ ಹೇಳಿ. ಎಲ್ಲರೂ ಹಾಕುವಾಗ ಶಬ್ದ ಮಾಡ್ತಿದ್ರು. ಅವರಲ್ಲಿ ವಿಧವೆಯ ಕಾಣಿಕೆ 5 ಪೈಸೆಯನ್ನು ಹಾಕುವಾಗ ಯೇಸು ಸ್ವಾಮಿ ಹೇಳ್ತಾರೆ, ಎಲ್ಲರಿಗಿಂತ ಹೆಚ್ಚು ಅವರು ಹಾಕಿದ್ರು, ತನ್ನಲ್ಲಿ ಇದ್ದ ಸರ್ವಸ್ವವನ್ನೇ ಹಾಕಿದರು.
ನಮ್ಮ ಭಾಷಣ ಮಾಡಿದವರು ಹೇಳಿದರು, ಇದು ಪಂಚಲಿಂಗೇಶ್ವರ ದೇವರ ಮಹಿಮೆಗೆ ನಮ್ಮ ಸೇವೆ, ನಮ್ಮ ಎಲ್ಲರ ಕಷ್ಟಪಟ್ಟು ಈ ಕೆಲಸವನ್ನು ಮಾಡಿ ದೇವರ ಮಹಿಮೆ ಆಗಬೇಕು. ದೇವರ ಪಂಚಲಿಂಗೇಶ್ವರ ದೇವರ ಮಹಿಮೆಗೋಸ್ಕರ ಅವರು ನಮ್ಮನ್ನೆಲ್ಲನೂ ಅವರು ವಿನಿಯೋಗಿಸಿಕೊಳ್ತಾರೆ ಅಂತ ಹೇಳಿ ನನ್ನನ್ನು ಈ ನಿಮ್ಮ ಶುಭ ಕಾರ್ಯಕ್ರಮಕ್ಕೆ ಕರೆದು ಗೌರವ ಕೊಟ್ಟಕ್ಕೆ ನಮನಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ರಾಜೇಶ್ ಅಣ್ಣ ಹೇಳ್ತಾ ಭಾಳಷ್ಟು ವಿಚಾರಗಳನ್ನ ಹೇಳಿದರು. ರಾಜೇಶ್ ಅಣ್ಣ ಮಾತಾಡಿದ ಮೇಲೆ ಬೇರೆ ಯಾರು ಮಾತಾಡೋ ಅವಶ್ಯಕತೆಗಳು ಇರೋದಿಲ್ಲ, ಯಾಕಂದರೆ ಎಲ್ಲವನ್ನೂ ಅವರು ಕವರ್ ಮಾಡಿರ್ತಾರೆ. ಹೆಚ್ಚಾಗಿ ಅವರು ಹೇಳಿದರು, ಎಲ್ಲ ಜಾತಿ ಧರ್ಮದವರು ಕೂಡ ಪ್ರೀತಿಸುವಂಥ ಒಂದು ದೇವಸ್ಥಾನ ಈ ನಮ್ಮ ಪಂಚಲಿಂಗೇಶ್ವರ ಅಂತ ಹೇಳಿದರು. ಬಂಧುಗಳೇ, ನಾವೆಲ್ಲರೂ ಕೂಡ ಆಸ್ತಿಕರು. ನಾವು ಬೆಳಿಗ್ಗೆ ಎದ್ರು ಕೂಡಲೇ ಒಮ್ಮೆ ದೇವರಿಗೆ ಕೈ ಮುಗಿದು ಅಲ್ಲಿನ ಒಂದು ಪಾಸಿಟಿವ್ ವೈಬ್ಸ್ನ ತಗೊಂಡು ನಂತರ ನಮ್ಮ ಕೆಲಸಗಳನ್ನ ನಾವು ಆರಂಭ ಮಾಡುವಂಥದ್ದು ನಮ್ಮ ಸಂಸ್ಕೃತಿ ಕೂಡ. ಅದೇ ರೀತಿಯಲ್ಲಿ ಅವರು ರಾಜೇಶ್ ಅಣ್ಣ ಹೇಳ್ತಾ ಒಂದು ಅಜ್ಜಿ ಕಥೆಯನ್ನು ಹೇಳಿದರು. ದೇವಸ್ಥಾನದಲ್ಲಿ ನಾವು ಒಂದು ಪಾಸಿಟಿವ್ ಎನರ್ಜಿಯನ್ನು ತೆಗೆದುಕೊಂಡು ಆ ನಂತರದಲ್ಲಿ ನಮ್ಮ ಕೆಲಸದಲ್ಲಿ ನಾವು ದೇವರನ್ನ ಕಂಡಾಗ ಖಂಡಿತವಾಗ್ಲೂ ನಾವು ಅದನ್ನ ದೈವತ್ವವನ್ನು ಪಡಿತೇವೆ ಅಂತ ಹೇಳಿದರು. ಅದೇ ರೀತಿಯಲ್ಲಿ ಇವತ್ತು ಈ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಇದೆ. ತುಳುನಾಡಿನ ಗತ ವೈಭವ ಅನ್ನುವಂಥದ್ದು ಮತ್ತೆ ಇನ್ನೊಮ್ಮೆ ಪ್ರತಿಷ್ಠಾನ ಈ ಮುಖೇನ ಆಗಲಿ ಅಂತ ಹೇಳ್ತಾ ಅದರ ಪುಣ್ಯದಿಂದ ಇಡೀ ಊರು ಸಮೃದ್ಧವಾಗಲಿ ಅಂತ ಆಶಿಸ್ತಾ ನನ್ನ 2 ಮಾತನ್ನ ನಾನು ಮುಗಿಸ್ತೇನೆ. ಮುಂದೆನೂ ಕೂಡ ಈ ದೇವಸ್ಥಾನದ ಸಮಿತಿ ಜೊತೆ ನಾನು ಇರ್ತೇನೆ ಅನ್ನುವಂಥ 2 ಮಾತನ್ನ ಹೇಳ್ತಾ ನಾನು 2 ಅನಿಸಿಕೆಯನ್ನು ಮುಗಿಸ್ತೇನೆ. ನೋಡಿದಿರಲ್ಲ, ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರದ ಪ್ರಕ್ರಿಯೆಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವರದಿಗಳೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೆ ರೋಹಿತ್ ಕುಮಾರ್ ಶೆಟ್ಟಿ ಹೆಬ್ರಿ ಮಾಡುವ ವಂದನೆಗಳು.